ವಿಶಿಷ್ಟ ರುಚಿ, ಪೌಷ್ಟಿಕಾಂಶಗಳ ಆಗರವಾಗಿರುವ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆದು ತಯಾರಾಗುವ ಒಣದ್ರಾಕ್ಷಿಗೆ ಭೌಗೋಳಿಕ ಸೂಚಕ ಗುರುತು ಜಿಐ ಟ್ಯಾಗ್ ಲಭ್ಯವಾಗುವ ನಿರೀಕ್ಷೆ ಇದ್ದು, ಈ ಸಂಬಂಧ ಪ್ರಸ್ತಾವನೆ ಸಿದ್ಧಗೊಳ್ಳುತ್ತಿದೆ. ಜಿಲ್ಲೆಯ ದ್ರಾಕ್ಷಿಗೆ ಜಿಐ ಟ್ಯಾಗ್ ಲಭ್ಯವಾದರೆ ಇಂಡಿಯಾ ಕಾಗ್ಜಿ ನಿಂಬೆಯಂತೆ ಒಣದ್ರಾಕ್ಷಿಗೂ ಜಾಗತಿಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗಲಿದೆ ಎಂಬ ಆಶಾಭಾವನೆ ಬೆಳೆಗಾರರಲ್ಲಿ ಮೂಡಿದೆ. ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ. ರಾಜ್ಯದ ವಿಜಯಪುರ ಜಿಲ್ಲೆಯಲ್ಲಿ ಅತಿ ಪ್ರಮಾಣದ ದ್ರಾಕ್ಷಿ ಬೆಳೆಯಲಾಗುತ್ತದೆ. ಈ ಭಾಗದ ದ್ರಾಕ್ಷಿಗೆ ಜಿಐ ಟ್ಯಾಗ್ ಸಿಗಬೇಕು ಎಂಬುದು ದ್ರಾಕ್ಷಿ ಬೆಳೆಗಾರರ ಹಲವು ವರ್ಷಗಳ ಬೇಡಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಸಂಶೋಧನಾ ವಿಭಾಗದ ನಿರ್ದೇಶಕ ಡಾಕ್ಟರ್ ಬಿ ಫಕ್ರುದ್ದೀನ್ ನೇತೃತ್ವದ 9 ಸದಸ್ಯರ ಸಮಿತಿ ಪ್ರಸ್ತಾವನೆಯನ್ನು ಸಿದ್ಧಪಡಿಸುತ್ತಿದೆ. ಹಣ್ಣುಗಳು, ವಿಜ್ಞಾನ, ಅರ್ಥಶಾಸ್ತ್ರ, ಮಾರುಕಟ್ಟೆ, ಜೀವಶಾಸ್ತ್ರ, ತಳಿಶಾಸ್ತ್ರ, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನೊಳಗೊಂಡ ಸಮಿತಿ ಜಿಐ ಟ್ಯಾಗ್ ಪ್ರಸ್ತಾವನೆಯನ್ನು ಸಿದ್ಧಪಡಿಸುತ್ತಿದೆ. ಈ ಸಂಬಂಧ ಕಳೆದ 6 ತಿಂಗಳಿನಿಂದ ಇಲ್ಲಿನ ದ್ರಾಕ್ಷಿ ಹಾಗೂ ಒಣದ್ರಾಕ್ಷಿ ಮೇಲೆ ಅಧ್ಯಯನ ನಡೆಸುತ್ತಿದ್ದು, ದ್ರಾಕ್ಷಿಯಲ್ಲಿ ವೈಜ್ಞಾನಿಕ ಹಾಗೂ ಐತಿಹಾಸಿಕ ವಿಶೇಷತೆಯ ಕುರಿತು ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಹವಾಗುಣ ಹಾಗೂ ಮಣ್ಣಿನ ಗುಣದಿಂದ ವಿಶೇಷ ರುಚಿಯ ಒಣದ್ರಾಕ್ಷಿ ವಿದೇಶಗಳಿಗೆ ರಫ್ತಾಗುತ್ತಿದೆ. ಆದರೆ ಒಣದ್ರಾಕ್ಷಿ ಉದ್ಯಮಕ್ಕೆ ಸೂಕ್ತ ಮಾರುಕಟ್ಟೆ, ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲದೆ ಮಹಾರಾಷ್ಟ್ರದ ಬ್ರ್ಯಾಂಡ್ ಅಡಿ ಮಾರಾಟವಾಗುತ್ತಿದ್ದು, ಜಿಐ ಟ್ಯಾಗ್ ಸಿಕ್ಕರೆ ಸ್ಥಳೀಯ ರೈತರ ಉತ್ಪನ್ನಕ್ಕೆ ವಿಶ್ವದಾದ್ಯಂತ ಮಾರುಕಟ್ಟೆ ಲಭ್ಯವಾಗಲಿದೆ. ಈ ಕುರಿತು ದೂರದರ್ಶನದೊಂದಿಗೆ ಮಾತನಾಡಿದ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ರಾಹುಲ್ ಕುಮಾರ ಭಾವಿದೊಡ್ಡಿ, ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು 30,000 ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯುತ್ತಿದ್ದು, ರಾಜ್ಯದಲ್ಲಿ 85% ದ್ರಾಕ್ಷಿ ಇದೇ ಜಿಲ್ಲೆಯಲ್ಲಿ ಉತ್ಪಾದನೆಯಾಗುತ್ತಿದೆ. ಇಲ್ಲಿನ ಹವಾಮಾನ ಹಾಗೂ ಮಣ್ಣಿನ ಗುಣಧರ್ಮದಿಂದ ಈ ದ್ರಾಕ್ಷಿ ಹೆಚ್ಚು ರುಚಿ, ಬಣ್ಣ, ಸುವಾಸನೆ ಹೊಂದಿದೆ. ಜಿಐ ಟ್ಯಾಗ್ ಪಡೆಯುವುದಕ್ಕೆ ಶಿಫಾರಸು ಮಾಡಲು ಸಂಶೋಧನೆ ನಡೆಯುತ್ತಿದೆ ಎಂದರು. ಒಂದು ಪೂರ್ವಭಾವಿ ಸಭೆ ಕೂಡ ಹೋದ ತಿಂಗಳ 27 ತಾರೀಕಿನಂದು ಹಮ್ಮಿಕೊಂಡಿದ್ದಾರೆ. ಈ ಮುಂದೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿ ಇದೇ ಲಿಂಬೆ ಥರ ಈ ರಜಿನ್ಸ್ ಕಿಸ್ಮಿಸ್ ಕೂಡ ಒಂದು ಭೌಗೋಳಿಕ ಮಾನ್ಯತೆ ಪಡೆಯಲು ಇದಾಗುತ್ತೆ. ಅದರಿಂದ ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳುತ್ತಾ, ರೈತ ಮುಖಂಡ ಸಂಗಮೇಶ ಸಗರ, ವಿಜಯಪುರ ಜಿಲ್ಲೆಯಲ್ಲಿ 30,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯುತ್ತಿದ್ದು, ವಿದೇಶಗಳಲ್ಲಿಯೂ ಬೇಡಿಕೆ ಇದೆ. ಜಿಐ ಟ್ಯಾಗ್ ಸಿಗಬೇಕು ಎಂಬುದು ಜಿಲ್ಲೆಯ ರೈತರ ಬೇಡಿಕೆಯಾಗಿದೆ. ಒಮ್ಮೆ ಜಿಐ ಟ್ಯಾಗ್ ಸಿಕ್ಕರೆ ದ್ರಾಕ್ಷಿ ಬೆಳೆದ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಕೂಡಲೇ ಜಿಐ ಟ್ಯಾಗ್ ಅನ್ನ ದ್ರಾಕ್ಷಿಗೂ ಕೂಡ ವಿಜಯಪುರ ಜಿಲ್ಲೆ ಸೇರಿದಂತೆ ಹಲವಾರು ಭಾಗಗಳು ಬೆಳೀತಾ ಇದ್ದಾವೆ. ಆದರೆ ವಿಜಯಪುರ ಜಿಲ್ಲೆ ಸ್ಪೆಷಲ್ ಆಗಿರುವುದರಿಂದ ಈ ಭಾಗದ ಮಣ್ಣು ಮತ್ತು ನೀರಿನ ಒಂದು ವಿಶೇಷ ಪ್ರಭಾವದಿಂದ ಈ ದ್ರಾಕ್ಷಿ ರುಚಿಕಟ್ಟಾಗಿ ದೇಶ ವಿದೇಶಗಳಲ್ಲಿ ಮಾರುಕಟ್ಟೆ ಆಗ್ತದೆ. ಈ ಕೂಡಲೇ ಇದಕ್ಕೂ ಕೂಡ ನಮ್ಮ ಜಿಐ ಟ್ಯಾಗ್ ಅನ್ನು ಕೊಡಬೇಕಂತೇಳಿ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇವೆ. ಪ್ರಗತಿಪರ ರೈತ ಶಾಂತಗೌಡ ನಡಹಳ್ಳಿ, ವಿಜಯಪುರ ಜಿಲ್ಲೆ ಪಂಚನದಿಗಳ ಬೀಡಾಗಿದೆ. ಜಿಲ್ಲೆಯ ಮಣ್ಣು ಇಡೀ ದೇಶದಲ್ಲೇ ಲಿಂಬೆ ಹಾಗೂ ದ್ರಾಕ್ಷಿ ಬೆಳೆ ಬೆಳೆಯಲು ಸೂಕ್ತವಾದ ಮಣ್ಣಾಗಿದೆ. ಜಿಲ್ಲೆಯ ಲಿಂಬೆ ಹಣ್ಣು ಜಗತ್ತಿಗೆ ಪ್ರಸಿದ್ಧವಾಗಿದೆ. ಈಗಾಗಲೇ ಲಿಂಬೆಗೆ ಜಿಐ ಟ್ಯಾಗ್ ಸಿಕ್ಕಿದ್ದು, ದ್ರಾಕ್ಷಿಗೂ ಜಿಐ ಟ್ಯಾಗ್ ಸಿಕ್ಕರೆ ವಿದೇಶಿ ಮಾರುಕಟ್ಟೆಯಲ್ಲಿ ಉತ್ತಮ ಲಾಭ ದೊರೆಯಲಿದೆ ಎಂದರು. ಈಗಾಗಲೇ ನಿಂಬೆ ಹಣ್ಣಿಗೆ ಜಿಐ ಟ್ಯಾಗ್ ಸಿಕ್ಕಿದೆ. ಹಾಗೇನೆ ಕೂಡ ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 30,000 ಹೆಕ್ಟರ್ ನಾವು ಬೆಳೀತಾ ಇದ್ದೀವಿ. ಆ ದ್ರಾಕ್ಷಿಗೆ ಜಿಐ ಟ್ಯಾಗ್ ಸಿಕ್ತವಪ್ಪ ಅಂತಂದ್ರೆ ರೈತರಿಗೆ ವಿದೇಶಿ ಮಾರುಕಟ್ಟೆಯಲ್ಲಿ ಅದಕ್ಕೆ ಒಳ್ಳೆಯ ಬೆಲೆ ಬರ್ತದೆ ಮತ್ತು ಅದಕ್ಕೆ ಉತ್ತಮವಾದಂಥ ಬೆಲೆ ಸಿಗುತ್ತೆ. ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಒಣ ಹವಾಗುಣದಲ್ಲಿ ಬೆಳೆಯುವ ವಿಜಯಪುರ ಜಿಲ್ಲೆಯ ದ್ರಾಕ್ಷಿಯಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿರುತ್ತದೆ. ಹೆಚ್ಚು ದಿನ ಸಂಗ್ರಹಿಸಿದರೂ ಹಾಳಾಗುವುದಿಲ್ಲ. ಹೀಗಾಗಿ ಜಿಲ್ಲೆಯ ದ್ರಾಕ್ಷಿಗೆ ಜಿಐ ಟ್ಯಾಗ್ ಸಿಕ್ಕಲ್ಲಿ ರೈತರಿಗೆ ನೆರವಾಗಲಿದೆ.